ನೋಡಿ, ಮುಖ್ಯಮಂತ್ರಿಯ ಸ್ಥಾನ ಏನಿದೆ ಅದು ಅಷ್ಟು ಸುಲಭವಾಗಿ ಬರೋದಿಲ್ಲ. ಪವರ್ ಫೈಟ್ ಏನಿದೆ, ಡಿ ಕೆ ಸುರೇಶ್ ಈಗ ಮತ್ತೊಂದು ಬಾಂಬನ್ನು ಸಿಡಿಸ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ. ಸಿ ಎಂ ಸ್ಥಾನ ಏನಿದೆ ಅದು ಅಷ್ಟು ಈಸಿಯಾಗಿ ಸಿಗುತ್ತೆ ಅಂತ ಅನ್ಕೊಳ್ತಾ ಇದ್ದೀರಾ ನೀವು? ಅದು ಸಿಗೋದೇ ಇಲ್ಲ. ಪವರ್ ಫೈಟ್ ವಿಚಾರವಾಗಿ ಡಿ ಕೆ ಸುರೇಶ್ ಅವರು ಮತ್ತೊಂದು ಹೊಸ ಬಾಂಬನ್ನು ಸಿಡಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ತಮ್ಮ ಡಿ ಕೆ ಸುರೇಶ್ ಹೇಳ್ತಾ ಇರುವಂತಹ ಮಾತು, ಹಣೆ ಬರಹದಲ್ಲಿ ಬರೆದಿದ್ದರೆ ನಮ್ಮ ಅಣ್ಣ ಸಿಎಂ ಆಗ್ತಾರೆ ಅಂತ ಈ ಹಿಂದೆ ಕೂಡ ಹೇಳಿದ್ರು, ಈಗಲೂ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಸೂಕ್ತ ಸಂದರ್ಭದಲ್ಲಿ ನಿರ್ಧಾರ ಅಂತ ಅಂದಿದ್ದಾರೆ. ತಾಳ್ಮೆಯಿಂದ ಇರಿ ಎಂದು ಹೈಕಮಾಂಡ್ ಹೇಳಿದೆಯಂತೆ ಡಿ ಕೆ ಶಿವಕುಮಾರ್ ಅವರಿಗೆ. ಡಿ ಕೆ ಸುರೇಶ್ ಹೇಳ್ತಾ ಇದ್ದಾರೆ, ನಮ್ಮ ಗುರಿ ಇರೋದು 2028ರ ಚುನಾವಣೆ, ಅದನ್ನು ಗುರಿಯಾಗಿ ಇಟ್ಕೊಂಡಿದ್ದೀವಿ ನಾವು. ಕಾರ್ಯಕರ್ತರ ದೃಷ್ಟಿಯಿಂದ ತಾಳ್ಮೆಯಿಂದ ಇರಬೇಕು ನಾವು. ಡಿ ಕೆ ಶಿ ಅಧ್ಯಕ್ಷ ಆಗಿರೋದ್ರಿಂದ ಶಿಸ್ತನ್ನ ಕಾಪಾಡಬೇಕಾಗಿದೆ. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಆಗಿರುವಂತಹ ಡಿ ಕೆ ಸುರೇಶ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಹೊಸ ಬಾಂಬನ್ನು ಸಿಡಿಸ್ತಾ ಇದ್ದಾರೆ. ತಮ್ಮ ಮಾತಿನ ವೈಖರಿಯನ್ನ ಬದಲು ಮಾಡಿಕೊಳ್ಳುತ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಬದಲಾಗ್ತಾರೆ, ಇಂದಲ್ಲ ನಾಳೆ ನಮ್ಮ ಅಣ್ಣನಿಗೆ ಸಿಎಂ ಸ್ಥಾನ ಸಿಗುತ್ತೆ, ನಮ್ಮ ಅಣ್ಣನ ನಾನು ಸಿಎಂ ಸ್ಥಾನದಲ್ಲಿ ನೋಡ್ತೀನಿ ಅಂತ ದೊಡ್ಡ ಮಟ್ಟದಲ್ಲಿ ಆಸೆಯನ್ನು ಇಟ್ಕೊಂಡಿರುವಂತಹ ಮಾಜಿ ಸಂಸದ ಡಿ ಕೆ ಸುರೇಶ್ ಏನಿದ್ದಾರೆ ಅವರು ಈಗ ಮಾತನಾಡ್ತಾ ಇದ್ದಾರೆ. ನಿರಾಸೆಯ ಮಾತುಗಳನ್ನು ಆಡ್ತಾ ಇದ್ದಾರೆ, ಶಿಸ್ತಿನ ಮಾತುಗಳನ್ನು ಆಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇದು ವರ್ಕೌಟ್ ಆಗ್ತಾ ಇಲ್ಲ. ಈ ಬಾರಿ ಮುಂದಿನ ಚುನಾವಣೆ ಏನಿದೆ ಅದನ್ನು ಗೆದ್ದು ನಮ್ಮಣ್ಣನ್ನು ಅವಾಗ ಮುಖ್ಯಮಂತ್ರಿ ಮಾಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತನಾಡ್ತಾ ಇದ್ದಾರೆ. ನಾವೇನಾದರೂ ಈಗ ಎಡವಟ್ಟು ಮಾಡಿಕೊಂಡ್ರೆ ಮುಂದಿನ ಚುನಾವಣೆಯನ್ನು ಗೆಲ್ಲೋದು ಕಷ್ಟ ಆಗಿದೆ ಕಾಂಗ್ರೆಸ್. ಅದಕ್ಕಾಗಿ ನಾವೀಗ ಶಿಸ್ತಿನಿಂದ ನಡ್ಕೊಳ್ಬೇಕು. ಅಷ್ಟೇ ಅಲ್ಲ, ನಮ್ಮಣ್ಣ KPCC ಅಧ್ಯಕ್ಷರಾಗಿದ್ದಾರೆ, ನಾವು ಎಷ್ಟು ಶಿಸ್ತನ್ನು ಕಾಪಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಶಿಸ್ತನ್ನು ಕಾಪಾಡದೆ ಹೋದರೆ ಆ ಒಂದು ಸ್ಥಾನಕ್ಕೂ ಕೂಡ ಕುತ್ತು ಬರುವಂತಹ ಸಾಧ್ಯತೆ ಇದೆ ಎನ್ನುವಂಥ ರೀತಿಯಲ್ಲಿ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಡಿ ಕೆ ಸುರೇಶ್ ಏನಿದ್ದಾರೆ ಮಾತನಾಡ್ತಾ ಇದ್ದಾರೆ. ಈ ಹಿಂದೆ ಅನೇಕ ಬಾರಿ ಹೇಳಿಕೆಗಳನ್ನು ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿ. ನಮ್ಮಣ್ಣನ CM ಏನು ಮಾಡಬೇಕು ಅಂತ ನಮಗೂ ಆಸೆ ಇದೆ, ಅವರು CM ಆಗೋದನ್ನು ಯಾರೂ ತಡೆಯೋಕ್ಕಾಗಲ್ಲ, ಹಾಗೇ ಆಗ್ತಾರೆ, CM ಮಾಡ್ತೀವಿ ಅಂತ ಒಂದ್ಸಲ ಹೇಳಿದರು. ಆಮೇಲೆ ಹಣೆ ಬರಹದಲ್ಲಿದ್ದರೆ ಅವರು CM ಆಗ್ತಾರೆ ಅಂತ ಹೇಳಿದರು. ಹೀಗೆ ಬೇರೆ ಬೇರೆ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಬಂದರು. ಇನ್ನೊಂದು ಸಲ ಹೇಳಿದರು, ಸಿದ್ದರಾಮಯ್ಯವರೇ ನಮ್ಮ ನಾಯಕರು, ಅವರು ನಡೆಸಿದಂತಹ ದಾರಿಯಲ್ಲಿ ನಾವು ನಡಿತೀವಿ ಅಂತ ಹೇಳಿದರು. ಈ ರೀತಿಯಾಗಿ ಹೇಳಿಕೆಗಳು ಬದಲಾಗ್ತಾ ಬಂದವು. ಈಗ ಹೇಳ್ತಾ ಇದ್ದಾರೆ, ಹಣೆ ಬರಹದಲ್ಲಿದ್ದರೆ ನಮ್ಮ ಅಣ್ಣ CM ಆಗ್ತಾರೆ, ಮತ್ತೆ ಅದೇ ಮಾತು ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರೇನಿದ್ದಾರೆ ಅವರು ಯಾವ ಸಮಯದಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕೋ ಗೊತ್ತಿದೆ, ಅವರು ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ತೀನಿ ಅಂತ ಅವರೇ ಹೇಳಿದ್ದಾರೆ. ತಾಳ್ಮೆಯಿಂದ ನೀವಿರಿ, ಕಾಯಿರಿಯಪ್ಪ, ಟೈಮ್ ಬರುತ್ತೆ ನಿಮಗೂ ಕೂಡ ಅಂತ ಹೈಕಮಾಂಡ್ ಹೇಳಿದೆ ನಮಗೆ. ನಾವು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಗುರಿ ಏನಿದ್ರೂ ಕೂಡ 2028ರ ಚುನಾವಣೆಯನ್ನು ಸಮರ್ಥವಾಗಿ ಎದುರಿಸೋದು, ಮತ್ತೆ ಗೆಲ್ಲೋದು, ನಮ್ಮ ಸರ್ಕಾರವನ್ನು ಅಧಿಕಾರಕ್ಕೆ ತರೋದು, ಆ ಗುರಿ ನಮಗಿದೆ. ಈ ನಿಟ್ಟಿನಲ್ಲಿ ನಾವು ಕಾರ್ಯಕರ್ತರ ಒಂದು ಹಿತದೃಷ್ಟಿಯಿಂದ ಕೂಡ ಯೋಚನೆ ಮಾಡಬೇಕಾಗುತ್ತೆ, ತಾಳ್ಮೆಯಿಂದ ಇರಬೇಕಾಗುತ್ತೆ. ನಾವೇನಾದರೂ ಬೇರೆ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಮೂಡುತ್ತೆ, ಒಡಕು ಉಂಟಾಗುತ್ತೆ, ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರೋದು ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ನಮ್ಮಣ್ಣ KPCC ಅಧ್ಯಕ್ಷರಾಗಿದ್ದಾರೆ, ನಾವೀಗ ತುಂಬ ಶಿಸ್ತಿನಿಂದ ನಡೆದುಕೊಳ್ಳಬೇಕು ಅಂತ ಡಿ ಕೆ ಸುರೇಶ್ ಮಾತನಾಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ. ನಾಯಕತ್ವದ ಬದಲಾವಣೆಯ ವಿಚಾರವಾಗಿ ಹೀಗಾಗಿ ಇನ್ನಷ್ಟು ಗೊಂದಲ ಇದೆ. ಈಗ ಡಿ ಕೆ ಶಿವಕುಮಾರ್ ಹೇಳಿದಂತಹ ಒಂದು ಏನಿದೆ, ಡಿ ಕೆ ಶಿವಕುಮಾರ್ ತಮ್ಮ ಡಿ ಕೆ ಸುರೇಶ್ ಅವರು ಹೇಳಿದಂಥ ಹೇಳಿಕೆ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.